ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಒಂದು ವಿಶೇಷವಾದ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಒಂದು ಇಂಪಾರ್ಟೆಂಟ್ ಆದಂಥ ವ್ಯಾಯಾಮ ಎಕ್ಸಸೈಸ್ಗಳು ಅದು ಯಾಕೆ ಆ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಯಾಕೆ ಆ ಥರ ಅಂದರೆ ನಮ್ಮ ಮನಸ್ಸು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನೀವು ಫಸ್ಟ್ ತಿಳ್ಕೊಬೇಕು. ಮನಸ್ಸು ಯಾವಾಗಲೂ ಡೋಲಾಯಮಾನವಾಗಿರುತ್ತೆ, ಆ ಕಡೆ ಈ ಕಡೆ ವಾಲ್ತಾ ಇರುತ್ತೆ. ಅದನ್ನು ಇದನ್ನು ಯಾವುದನ್ನು ಚೂಸ್ ಮಾಡ್ಕೊಳ್ಳೋದು, ಲೈಫ್ಗೆ ಮಾಡಬೇಕೋ ಬಿಡಬೇಕೋ, ಇವಾಗಲೋ ಆಮೇಲೋ, ಮಾಡೋದು ಸರಿನೋ ತಪ್ಪೋ, ಈ ಥರದ ಪ್ರಶ್ನೆಗಳು ದ್ವಂದ್ವ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಅದರಿಂದ ನಾವು ಹೊರಗಡೆ ಬರೋದು ತುಂಬ ಅನಿವಾರ್ಯ. ಏನಾದರೂ ಒಂದು ಸಾಧನೆ ಆಗಬೇಕು ಲೈಫಲ್ಲಿ, ಪಾಸಿಟಿವ್ ಆಗಿ ಹೋಗಬೇಕು ಅಂತ ಆದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಶೇಷವಾದ ಎಕ್ಸಸೈಸ್ ಅಂದರೆ ಏನು? ವಾಲೋದು, ಎಡಕ್ಕೂ ಬಲಕ್ಕೂ ವಾಲೋದು. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ, ಮುಖದಲ್ಲಿ ನಗುವಿರಲಿ, ಶ್ವಾಸವನ್ನು ಹೊರಗಡೆ ಬಿಡ್ತಾ ಎಡಕ್ಕೆ ವಾಲೋದು, ಬಲಗಾಲನ್ನ ಒಂಚೂರು ಮೇಲಕ್ಕೆ ಎತ್ತೋದು, ಸೆಂಟ್ರಲ್ಲಿ ಉಸಿರನ್ನ ಮತ್ತೆ ಒಳಗಡೆ ಇಟ್ಕೊಳ್ಳೋದು, ಎಡಗಾಲನ್ನ ಒಂಚೂರು ಮೇಲಕ್ಕೆ ಎತ್ತೋದು, ಶ್ವಾಸವನ್ನು ಹೊರಗಡೆ ಬಿಡ್ತಾ ಬಲಕ್ಕೆ ವಾಲೋದು. ಕೈಗಳನ್ನ ಹಿಂದಕ್ಕೂ ಕೂಡ ಕಟ್ಕೋಬಹುದು, ಸೊಂಟದ ಮೇಲೆ ಇಟ್ಕೋಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಎಡಕ್ಕೂ ಬಲಕ್ಕೂ ವಾಲುವಂಥ ಎಕ್ಸಸೈಸ್. ಸೆಂಟ್ರಲ್ಲಿ ಉಸಿರನ್ನ ಹೊರಗಡೆ ಇಟ್ಕೋತೀರಾ, ಸೈಡ್ಗಳಿಗೆ ಹೋಗುವಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ. ಕಾಲುಗಳನ್ನ ಎತ್ತೋದು ಅಲ್ಟರ್ನೇಟಿವ್ಲಿ, ಯಾವ ಕಾಲನ್ನ ಎತ್ತೀರೋ ಅದರ ವಿರುದ್ಧ ದಿಕ್ಕಿಗೆ ವಾಲೋದು. ಕಾಲನ್ನು ಎತ್ತೋದಂದ್ರೆ ಕಾಲನ್ನು ಎತ್ತೋದಲ್ಲ, ಹಿಮ್ಮಡಿಯನ್ನ ಮಾತ್ರ ಎತ್ತೋದು. ಈ ತರದ ಒಂದು ಮಜವಾದ ಎಕ್ಸಸೈಸ್ ತೊಳಲಾಟಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಮನ್ಸಲ್ಲಿ ಏನಾದರೂ ದುಗುಡ ಇದ್ರೆ, ಎರಡು ತರದ ಭಾವನೆಗಳಿದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡುತ್ತೆ ಈ ಒಂದು ಎಕ್ಸಸೈಸ್. ಕೈಗಳನ್ನ ಈ ತರ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಕತ್ತಿನ ಹಿಂದೆ ಹಿಡ್ಕೊಳ್ಳೋದು, ಹೋಲ್ಡ್ ಮಾಡೋದು, ಭುಜಗಳನ್ನ ಮೇಲಕ್ಕೆ ಈ ತರ ಎಬ್ಸೋದು, ಎಡಕ್ಕೂ ಬಲಕ್ಕೂ ವಾಲೋದು. ಇದು ಕೂಡ ಆಗತ್ತೆ. ಸೇಮ್ ಎಕ್ಸಸೈಸ್ ಈಗ ಹೇಳ್ಕೊಡ್ತಿರೋದು, ಬೇರೆ ಬೇರೆ ಭಂಗಿಗಳಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಕೈಗಳನ್ನ ಹೇಗೆ ಇಟ್ಕೋಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಮನಸ್ಸಿನ ತೊಳಲಾಟವನ್ನು ವಿಶೇಷವಾಗಿ ಕಡಿಮೆ ಮಾಡುತ್ತೆ ಎಕ್ಸಸೈಸು. ಕನ್ಫ್ಯೂಷನ್ನು, ಗೊಂದಲ ಈ ಥರ ಇದ್ರೆ ಸುಮ್ಮನೆ ಕುತ್ಕೋಬೇಡಿ, ಅಥವಾ ಸುಮ್ಮನೆ ನಿಂತ್ಕೊಂಡಿರಬೇಡಿ, ಮಲ್ಕೊಳ್ಳೋದಕ್ಕೂ ಹೋಗಬೇಡಿ. ಕ್ಲಾರಿಟಿ ಬರಬೇಕು ಅಂದರೆ, ಮನಸ್ಸಲ್ಲಿ ಒಂದು ಕ್ಲಾರಿಟಿ ಬರಬೇಕು ಅಂದರೆ ದೇಹವನ್ನು ಒಂಚೂರು ಈ ಥರ ಆಟ ಆಡಿಸಿ ಎಡಕ್ಕೂ ಬಲಕ್ಕೂ ಹೊರಳಿಸಿದ್ರೆ ಮನಸ್ಸು ಎಡಕ್ಕೂ ಬಲಕ್ಕೂ ಹೊರಳೋದು ಕಡಿಮೆ ಆಗುತ್ತೆ, ಮನಸ್ಸು ಸ್ಥಿರ ಆಗುತ್ತೆ. ದೇಹವನ್ನು ಆಡಿಸಿದಾಗ ಮನಸ್ಸನ್ನು ಸ್ಥಿರಗೊಳಿಸ್ಕೋಬೋದು. ಈ ಥರ ಕೂಡ ಬಾಗಿಸ್ಬೋದು. ಕಾಲುಗಳನ್ನ ಎತ್ತಬೇಕಾಗಿಲ್ಲ, ಸೊಂಟ ಎಷ್ಟೆಷ್ಟು ಎಡಕ್ಕೆ ಬಲಕ್ಕೆ ಹೋಗುತ್ತೋ ಅಷ್ಟಷ್ಟು ಬಾಗಿಸೋದು. ಸೊಂಟದಲ್ಲಿ ಒಂದು ಆ್ಯಂಗಲ್ ಅನ್ನ ಕ್ರಿಯೇಟ್ ಮಾಡೋದು. ಸೊಂಟದ ಮೇಲ್ಗಡೆ ಭಾಗ ಮತ್ತೆ ಕೆಳಗಡೆ ಭಾಗದ ಮಧ್ಯೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಕೈಗಳು ಯಾವ ಥರ ಬೇಕಿದ್ರೂ ಇರ್ಬೋದು, ತೊಡೆಗಳ ಮೇಲ್ಗಡೆ ಕೂಡ ಇರ್ಬೋದು, ಒಂಚೂರು ಪಾರು ಜರುಗಿಸ್ತಾ ಇರ್ಬೋದು ಕೈಗಳನ್ನ. ಒಂದೇನಪ್ಪ ಅಂದ್ರೆ ಸೆಂಟ್ರಲ್ಲಿ ಉಸಿರನ್ನ ಒಳಗಡೆ ಹೇಳ್ಕೊತೀರಾ, ಸೈಡ್ಗೆ ಹೋದಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ. ಜೋರಾಗಿ ಕೂಡ ಮಾಡ್ಬೋದು, ನಿಧಾನವಾಗಿಯೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೊಟ್ಟೆ ಭಾರ ಇದ್ರೆ, ಊಟ ಆಗಿ ತುಂಬಾ ಹೊತ್ತಾಗಿಲ್ಲ ಅಂತಂದ್ರೆ ನಿಧಾನವಾಗಿ ಮಾಡಿ. ಇಲ್ಲ ಪರವಾಗಿಲ್ಲ, ಆಗ್ಲೇ ಹಸುವಾಗಿದೆ, ಏನು ತೊಂದರೆ ಇಲ್ಲ ಅಂತಂದ್ರೆ ಜೋರಾಗಿ ಕೂಡ ಮಾಡ್ಬೋದು. ಇದೇ ತರ ಮುಂದಕ್ಕೂ ಹಿಂದಕ್ಕೂ ಸೊಂಟದಲ್ಲಿ ಒಂದು ಬೆಂಡ್ ಅನ್ನ ಕ್ರಿಯೇಟ್ ಮಾಡೋದು. ಕೈಗಳನ್ನ ಹಿಂದ್ಗಡೆ ಕಟ್ಕೋಬಹುದು, ಮುಂದ್ಗಡೆ ನೇರವಾಗಿ ಇಟ್ಕೋಬಹುದು, ಎದೆ ಸಮಕ್ಕೆ ಕಟ್ಕೋಬಹುದು, ಹಿಂದ್ಗಡೆ ಕಟ್ಕೋಬಹುದು ಬೆನ್ನಿಗೆ. ಹೆಂಗಾದ್ರೂ ಸರಿ, ಯಾವ ತರ ಕನ್ವೀನಿಯಂಟ್ ಆಗತ್ತೋ ಆ ತರ ಮಾಡ್ತಾ ಹೋಗ್ಬೋದು. ಕಾಲುಗಳ ಮಧ್ಯೆ ಅಗಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಾಡಿದ್ರು ಓಕೆ.
ಸೊ ನೀವು ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಇಲ್ಲಿರೋ ಲಾಜಿಕ್ ಏನಂದ್ರೆ, ದೇಹ ಆಕ್ಟಿವ್ ಆಗಿದ್ರೆ ಮನಸ್ಸು ದುಃಖ ಪಡೋದನ್ನ ನಿಲ್ಸತ್ತೆ, ಗೊಂದಲ ಮಾಡ್ಕೊಳ್ಳೋದನ್ನ ನಿಲ್ಸತ್ತೆ, ಪ್ರಶ್ನೆ ಕೇಳೋದನ್ನ ನಿಲ್ಸತ್ತೆ, ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ದೇಹವನ್ನ ಆಕ್ಟಿವ್ ಆಗಿದ್ದ ಇಟ್ಟಷ್ಟು ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ದೇಹವನ್ನ ಅಂದ್ರೆ ಆಡಿಸದೆ ಹಂಗೆ ಉಳ್ಕೊಂಡ್ರೆ, ಸ್ಥಿರವಾಗಿದ್ಬಿಟ್ರೆ, ಒಂದೇ ಕಡೆ ಇದ್ಬಿಟ್ರೆ, ಅಥವಾ ಒಂದೇ ಜಾಗದಲ್ಲಿ ಇರೋದು ಅಂತಲ್ಲ, ಹಲವು ಜಾಗಗಳನ್ನ ಬದಲಾಯಿಸಿದ್ರು ಕೂಡ ಜಡವಾಗಿದ್ರೆ, ನೀವು ಜಡವಾಗಿ ಅಂದ್ರೆ ಮಲ್ಕೊಂಡೋ ಕುತ್ಕೊಂಡೋ ನಿಂತ್ಕೊಂಡೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಏನೂ ಯೂಸ್ ಆಗಲ್ಲ. ಒಂಚೂರು ಆಟ ಆಡ್ಬೇಕು. ಈ ತರ ದೇಹವನ್ನ ಒಂಚೂರು ಎಡಕ್ಕೂ ಬಲಕ್ಕೂ ಹೊರಳಿಸೋದು ಅಟ್ಲೀಸ್ಟ್. ಇದು ನಿಮ್ಮ ಆರೋಗ್ಯದ ಮಟ್ಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೇನೆ ರೊಟೇಷನ್ ಕೂಡ ಮಾಡ್ಬೋದು. ಎಡಕ್ಕೂ ಬಲಕ್ಕೂ ಆಡಿಸೋದು ಒಂದು ಪಾರ್ಟು, ರೊಟೇಷನ್ ಮಾಡೋದು ಇನ್ನೊಂದು ಪಾರ್ಟು. ಇದನ್ನ ಒಂಚೂರು ನೋಡ್ಕೊಂಡು ಮಾಡಬೇಕು. ಒಂದು 2-3 ಅವರ್ಸ್ ಅಥವಾ 4 ಅವರ್ಸ್ ಗ್ಯಾಪ್ ಇರೋದು ಒಳ್ಳೇದು ಊಟ ಆದ ನಂತರ ಈ ಎಕ್ಸಸೈಸ್ ಅನ್ನ ಮಾಡ್ಬೇಕಾದ್ರೆ. ಏನಿಲ್ಲ, ನಿಂತಿರ್ತೀರಾ, ಪಾದಗಳ ಮಧ್ಯೆ 1.5 ಇಂದ 2 ಫುಟ್ ಗ್ಯಾಪ್ ತಗೋತೀರಾ ನಿಂತವರು. ಆಮೇಲೆ ಎಡಕ್ಕೂ ಬಲಕ್ಕೂ ಹೆಂಗಿದ್ರು ಮಾಡಿದ್ರಿ, ಈ ತರ ರೊಟೇಟ್ ಮಾಡ್ತೀರಾ, ಸೊಂಟವನ್ನ ತಿರುಗಿಸೋದು. ನಾನು ಆಂಟಿ ಕ್ಲಾಕ್ ವೈಸ್ ಇಂದ ಶುರು ಮಾಡಿದೆ. ಫಸ್ಟ್ ಆಂಟಿ ಕ್ಲಾಕ್ ವೈಸ್ ಮಾಡಿದೆ, 5 ರೊಟೇಷನ್ಸ್ ಆಯ್ತು. ಕ್ಲಾಕ್ ವೈಸ್ ಆಗಿ ಮತ್ತೆ 5 ರೊಟೇಷನ್ಸ್ ಅನ್ನ ಮಾಡ್ತೀನಿ. ಸೊ ಇದು ಮತ್ತೊಂದು ಎಕ್ಸಸೈಸ್. ಇನ್ನೊಂದು ಥರದ ಎಕ್ಸಸೈಸ್ ಮಾಡುವಂಥದ್ದು ಅಂದ್ರೆ ಕಾಲುಗಳನ್ನ ಜಾಯಿನ್ ಮಾಡೋದು. ಈ ಥರ ಒಂದು 3 ಫೀಟ್ ಗ್ಯಾಪ್ ಇರುತ್ತೆ ಕಾಲುಗಳ ಮಧ್ಯೆ. ಆರಾಮಾಗಿ ನಿಂತ್ಕೋತೀರಾ, ನಗಾಡ್ತಾ ಇರ್ತೀರಾ, ರಿಲ್ಯಾಕ್ಸ್ಡ್ ಆಗಿ ಈಸಿಯಾಗಿ ತಗೊಳ್ತಾ ಇರ್ತೀರಾ ಲೈಫನ್ನು. ಜಾಯಿನ್ ಮಾಡ್ತೀರಾ, ಬಲಗಾಲನ್ನ ಎಡಕ್ಕೆ ತಗೊಂಡೋಗಿ ಎಡಗಾಲಿನ ಜೊತೆ ಜಾಯಿನ್ ಮಾಡಿ, ಬಲಗಾಲನ್ನ ಮತ್ತೆ 3 ಫೀಟ್ ಆಚೆ ಇಟ್ರಿ, 2 to 3 ಫೀಟ್ ಆಚೆ. ಎಡಗಾಲನ್ನ ತಗೊಂಡೋಗಿ ಬಲಗಾಲಿನ ಜೊತೆ ಜಾಯಿನ್ ಮಾಡ್ತೀರಾ, ಮತ್ತೆ ಎಡಗಾಲನ್ನ ಎಡಕ್ಕೆ ಇಡ್ತೀರಾ, ಬಲಗಾಲನ್ನು ತಗೊಂಡ್ಬಂದು ಜಾಯಿನ್ ಮಾಡ್ತೀರಾ, ಬಲಕ್ಕೆ ಇಡ್ತೀರಾ, ಎಡಗಾಲನ್ನು ತಗೊಂಡ್ಬಂದು ಜಾಯಿನ್ ಮಾಡ್ತೀರಾ. ನಿಂತ್ಕೊಂಡಾಗ ಕರೆಕ್ಟಾಗಿ ಎದುರಲ್ಲಿ ನೋಡ್ಬೇಕು, ಮಧ್ಯ ಕೂಡ ಕರೆಕ್ಟಾಗಿ ಎದುರಿಗೆ ಯಾವ ಆಬ್ಜೆಕ್ಟ್ ಇದೆಯೋ ಅದನ್ನೇ ನೋಡ್ತಾ ಇರಬೇಕು. ನೀವು ಮಾಡ್ಬೋದಂತ ಬಹಳ ಈಸಿಯೆಸ್ಟ್ ಎಕ್ಸಸೈಸ್ಗಳಿವು, ಆಕ್ಟಿವ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದೇನು ಮಾಡ್ಬೋದು ಅಂದ್ರೆ ಬರೀ ವಾಕಿಂಗ್ ಮಾಡೋದು, ಸುಮ್ಮನೆ ನಡೆದಾಡೋದು. ಏನು ಟೆನ್ಷನ್ ಇಲ್ಲ, ಆರಾಮಾಗಿ ನಡೆದಾಡ್ತೀನಿ. ಎಡಕ್ಕೂ ಬಲಕ್ಕೂ ವಾಕಿಂಗ್ ಮಾಡೋದು. ಸೊ ಈ ತರ ಆಕ್ಟಿವ್ ಆಗಿರೋದ್ ಮೂಲಕ ಮನ್ಸನ್ನ ರಿಲ್ಯಾಕ್ಸ್ ಮಾಡ್ಕೋಬಹುದು ನೀವು. ಅಂದ್ರೆ ಆಕ್ಟಿವ್ ಆಗಿದ್ದಷ್ಟು, ದೇಹ ಆಕ್ಟಿವ್ ಆಗಿದ್ದಷ್ಟು ಮನ್ಸು ರಿಲ್ಯಾಕ್ಸ್ಡ್ ಆಗಿರುತ್ತೆ, ಕಾನ್ಫಿಡೆಂಟ್ ಆಗಿರುತ್ತೆ, ವಿಷಯಗಳನ್ನ ಆರಾಮಾಗಿ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸುಮ್ಮನೆ ಕುತ್ಕೋಬೇಡಿ, ಈ ತರ ಎಡಕ್ಕೂ ಬಲಕ್ಕೂ ವಾಲ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.